ಸೊ ಇಲ್ಲಿ ಬಂದಮೇಲೆ ಬಿಸ್ನೆಸ್ಸು ಒಂದು ಮೋಟಿವೇಶನಲ್ಲು ಒಂದು ಪರ್ಸ್ನಲ್ ಲೈಫ್ಗೂ ಸೊ ಎಲ್ಲದಕ್ಕೂ ಒಂದು ಮ್ಯಾಚ್ ಆಗೋ ಥರ ಒಳ್ಳೆ ಮೀಟಿಂಗ್ ಆಯಿತು, ಒಳ್ಳೆ ಟ್ರೈನಿಂಗ್ ಆಯಿತು. ಇವತ್ತು ನಾವು ಅಂದ್ಕೊಂಡಿದ್ದು ಬಂದಿದ್ದೇ ಇಲ್ಲಿ ಬೇರೆ ಕಾನ್ಸೆಪ್ಟ್, ಬಟ್ ನಮಗೆ ಒಂಥರ ಲೈಫ್ ಬದಲಾವಣೆ ಆಗೋದಕ್ಕೆ ಅವಕಾಶ ಆಗೋಯ್ತು. ಗೊತ್ತಿದ್ದು ಮೀಟಿಂಗ್ ಇವತ್ತು, ಅದಕ್ಕೆ ಅಂತ ನಾವು ಬಂದಿದ್ದು. ಸೊ ಇಲ್ಲಿ ಬಂದಮೇಲೆ ಬಿಸ್ನೆಸ್ಸು ಪ್ಲಸ್ ಒಂದು ಮೋಟಿವೇಶನಲ್ಲು ಒಂದು ಪರ್ಸ್ನಲ್ ಲೈಫ್ಗೂ ಸೊ ಎಲ್ಲದಕ್ಕೂ ಒಂದು ಮ್ಯಾಚ್ ಆಗೋ ಥರ ಒಳ್ಳೆ ಮೀಟಿಂಗ್ ಆಯಿತು, ಒಳ್ಳೆ ಟ್ರೈನಿಂಗ್ ಆಯಿತು. ಸೊ ನನಗೆ ಒಂದು ಉದ್ದೇಶ, ನನ್ನ ಪರ್ಸ್ನಲಿ, ಸೊ ಐ ಗಾಟ್ ಪರ್ಸ್ನಲಿ ಮೋಟಿವೇಶನ್ ಆ್ಯಂಡ್ ಪಾಸಿಟಿವ್ ಎನರ್ಜಿ. ಇದೊಂದನ್ನು ಹೇಳಬಿಟ್ಟು ಓನ್ಲಿ ಪಾಸಿಟಿವ್ ಎನರ್ಜಿ ನಮ್ಗೆ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ಅದನ್ನು ಫಾಲೋಅಪ್ ಮಾಡಬೇಕು, ಫಾಲೋಅಪ್ ಮಾಡೋದೇ ಬರೋದು. ಜಸ್ಟ್ ನಾವು ತಿಳ್ಕೊಂಡೆ ಮನೆಗೆ ಹೋಗಿ ಬರೋಲ್ಲ, ಫಾಲೋಅಪ್ ಮಾಡ್ತೀನಿ, 100% ರಿಸಲ್ಟ್ ತೊಗೊತೀನಿ ಅಂತ ನಾನು ಇವತ್ತು ಗ್ಯಾರಂಟಿ ಮಾಡ್ತಾಯಿದ್ದೀನಿ. ಈ ಸ್ಮಾರ್ಟ್ ಅನ್ನೋದು ನಂಗೆ ತುಂಬ ಇಷ್ಟ ಆಗಿದೆ, ಅದನ್ನು ಮಾಡೇ ಮಾಡ್ತೀನಿ. ಐ ವಿಲ್ ಗೆಟ್ ರಿಸಲ್ಟ್, ಗುಡ್ ರಿಸಲ್ಟ್. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂತು ಶರತ್ ಸರ್ ಕಡೆಯಿಂದ. ಇವತ್ತು ನಾವು ಅಂದ್ಕೊಂಡಿದ್ದು ಬಂದಿದ್ದೇ ಇಲ್ಲಿ ಬೇರೆ ಕಾನ್ಸೆಪ್ಟಲ್ಲಿ, ಹಾನೆಸ್ಟ್ಲಿ ಹೇಳ್ತಾ ಇದ್ದೀವಿ, ಬಟ್ ನಮಗೆ ಒಂಥರ ಲೈಫ್ ಬದಲಾವಣೆ ಆಗೋದಕ್ಕೆ ಅವಕಾಶ ಆಗೋಯ್ತಿದ್ದು. ನಾವು ಬರೀ ವ್ಯವಹಾರ ಒಂದೇ ಅಂತ ತಿಳ್ಕೊಂಡು ಬಂದಿದ್ವಿ, ಅಂದರೆ ಬಿಸ್ನೆಸ್ ಒಂದೇ ಅಂತ. ಬಿಸ್ನೆಸ್ ಮಾಡೋದಕ್ಕೆ ಮುಖ್ಯವಾಗಿ ಬೇರೆ ಏನೇನು ಆಯಾಮಗಳಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇದೆ, ಮತ್ತು ಈ ಒಂದು ರೀತಿನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಪಡೀತಕ್ಕಂಥ ಯಶಸ್ಸು ಅಥವಾ ಸಕ್ಸಸ್ ಏನಿದೆ ಅದು 100% ಇನ್ನೂ ಸ್ಪೀಡಾಗಿ ಸಿಗುತ್ತೆ. ಮತ್ತು ಒಂದು ನೈಸ್ ವೇ, ಒಂದು ಒಳ್ಳೆ ರಸ್ತೆಯಲ್ಲಿ ಭಾಳ ಸುಲಭವಾಗಿ ಪಡಿಬೋದು ಅನ್ನೋದನ್ನು ತುಂಬ ಸುಲಭವಾಗಿ ನಾವು ಇದು ಕಳ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಬಗ್ಗೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಏನಿದೆ, ಈ ಬಿಸ್ನೆಸ್ ಮಾಡೋದಕ್ಕೂ ಅಷ್ಟೇ ಕೆಲವಿದ್ದಂಥ ಅಡ್ಡಿ, ಆತಂಕ ಮತ್ತು ತೊಡಕುಗಳು ಕೆಲವೊಂದಷ್ಟು ಇವತ್ತು ಸಾಲ್ವ್ ಆಗಿದೆ. ಈ ಒಂದು ಕ್ಲಾಸಲ್ಲಿ ಎಲ್ಲರೂ ಗಮನಿಸಿರ್ಬೋದು, ನಮಗಿರ್ತಕ್ಕಂಥ ಕೆಲವೊಂದು ಡೌಟ್ಸ್ ಏನಿದ್ವು ಅದಕ್ಕೂ ಸಹ ಇವತ್ತು ಉತ್ತರ ಸಿಕ್ಕಿದೆ. ಅದೇ ರೀತಿಯಲ್ಲಿ ಲೈಫ್ ಎಜುಕೇಷನ್ ಆಗ್ಬೋದು, ಸ್ಪಿರಿಚುಯಾಲಿಟಿ ಆಗ್ಬೋದು, ಮತ್ತು ನಮ್ಮ ಕೆರಿಯರ್ಗೆ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದನ್ನು ಏನೇನು ನಾವು ಅಳವಡಿಸ್ಕೊಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ನಾವು ತುಂಬ ಹಂಬಲಾಗಿ ನೆಕ್ಸ್ಟ್ ಕ್ಲಾಸ್ ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದಿರಲಿಲ್ಲ ಮೇಡಮ್. ಆ ನಂತರದಲ್ಲೇನು ಇವತ್ತು ನಾವು ಪಡೀತಾ ಇದ್ದೀವಿ, ಬಟ್ ಒಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಬಟ್ ಇದನ್ನು ಪೂರ್ತಿ ಮಾಡೋದಕ್ಕೆ ಶರತ್ ಸರ್ ಕ್ಲಾಸ್ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಶರತ್ ಸರ್ಗೆ ಮತ್ತು ಗ್ರಿಫಿನ್ಸ್ ಗ್ರೂಪ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೂ ಸೇಮ್ ಇಲ್ಲಿ ನಾವು ಇಲ್ಲಿ ಬರಬೇಕಾದ ರೀಸನ್ನು ಶರತ್ ಸರ್ ಆಲ್ರೆಡಿ ಒಂದು ವೀಕಿಂತ ಮುಂಚೆ ಹೇಳಿದ್ರು ನಮಗೆ, ಈ ಥರ ಬನ್ನಿ, ಈ ಥರ ಮೀಟಿಂಗ್ ಇದೆ, ಈ ಥರ ಈ ಸೆಮಿನಾರ್ ಇದೆ ಅಂತ. ಬಟ್ ನಾನು ಥಿಂಕ್ ಮಾಡಿದ್ದೇನೋ ಇದು ಬಿಸ್ನೆಸ್ ಬಗ್ಗೆ ಇರಬೇಕು ಅಂದ್ಬಿಟ್ಟು ಆದರೂ ಟ್ರೈ ಮಾಡಿ ನಾನು ರೆಡಿ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ನನಗೆ ನಿನ್ನೆ ಜ್ವರ ತಲೆನೋವು ಸ್ಟಾರ್ಟ್ ಆಯಿತು. ಸ್ಟಾರ್ ಹೇಳಿದ ಫೋನ್ ಮಾಡಿ ಹೇಳಿದೆ, ನಾನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ಫ್ರೆಂಡ್ಸ್ ಬರ್ತಾರೆ ಸರ್ ಇಬ್ಬರು ಅಂತ ಹೇಳಿದ್ದೆ. ಬಟ್ ನನಗೆ ಶರತ್ ಸರ್ ಫೋನ್ ಮಾಡಿ ಹೇಳಿದ್ರು, ನೀವು ಬರಲೇಬೇಕು ಸರ್, ಇದು ನಿಮಗೋಸ್ಕರ ಇದು ಅಂತ ಹೇಳಿದಾಗ ನಾನು ಆಮೇಲೆ ಹೊರಟು ಬಂದಿದ್ದು. ಅಲ್ಲಿ ಡಿಲೇ ಆಯಿತು ನಾನು ಬರೋದು. ಬಟ್ ಇದಂತೂ ಚೆನ್ನಾಗಿದೆ, ಸೆಮಿನಾರ್ ಅಂತೂ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಾವು ಯಾವ ಥರ ನಡ್ಕೋಬೇಕು, ಏನೇನು ಮಾಡಬೇಕು ಜೀವನದಲ್ಲಿ, ನಾವು ಹೆಂಗಿರಬೇಕು ಅನ್ನೋದು ತುಂಬ ಕಲ್ತ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅಪ್ಪ ಅಮ್ಮ ಇಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ರು ಮನೆಯಲ್ಲಿ. ಅವ್ರ ಚಾರ್ಮಿಂಗ್, ಅವ್ರ ಚೇಂಜಸ್ ನೋಡಿ ನಾನು ಬರ್ತೀನಿ ಅಂತ ಹೋದ ವರ್ಷದಲ್ಲೇ ಕೇಳಿದ್ದೆ. ಬಟ್ ಅವ್ರು ಹೇಳಿದ್ರು 18 ಇಯರ್ಸ್ ಆಗಬೇಕು ಅಂತ. ನಾನು ಕಾಯ್ತಿದ್ದೆ ಯಾವಾಗ 18 ಇಯರ್ಸ್ ಆಗುತ್ತೆ ಹೋಗಬೇಕು ಅಂತ. ಸೊ 18 ಇಯರ್ಸ್ ಆದ ತಕ್ಷಣ ಇದು ಫಸ್ಟ್ ಚಾನ್ಸ್ ಬಂದುಬಿಟ್ಟೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಅಟೆಂಡ್ ದಿಸ್ ಕ್ಲಾಸ್. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಸ್ಟೂಡೆಂಟ್ ಶರತ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಏನು ಇಷ್ಟು ದಿನ ಇವಾಗ ನಾನು ಜಸ್ಟ್ ಲೈಫಲ್ಲಿ ಮೇ ಬಿ ಡಿಗ್ರಿ ಇವಾಗ ಒಂದು ಸ್ಟೆಪ್ ಇಡ್ತಾ ಇದ್ದೀನಿ. ಸೊ ಏನೇನು ಅಚೀವ್ ಮಾಡಬೇಕು, ಏನೇನು ನನ್ನ ಲೈಫ್ ಹೇಗಿರಬೇಕು ಎಲ್ಲ ಸೆಟ್ ಮಾಡ್ಕೊಳಕ್ಕೆ ಕ್ಲಿಯರ್ ಪಾತ್, ಏನು ಕರೆಕ್ಷನ್ ಇಲ್ಲದೆ ಡೈರೆಕ್ಟಾಗಿ ಕ್ಲಿಯರ್ ಪಾತ್ನ ಬರ್ಕೊಳಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ 1.5 ಇಯರಿಂದ ಈ ಗುರುಕುಲದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದು. ಹೆಜ್ಜೆ ಇಡೋಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ನಾನು ಏನಕ್ಕಾದರೂ ಇದೀನಪ್ಪ, ನನ್ನ ಫ್ಯಾಮಿಲಿನ ಹೆಂಗೆ ಕಾಪಾಡಬೇಕು, ಹೆಂಗೆ ನೋಡ್ಕೋಬೇಕು ಅಂತ ತುಂಬ ಸ್ಟ್ರಗಲ್ ಆಗಿದ್ವಿ ಇಬ್ಬರು ಹಸ್ಬೆಂಡ್ ವೈಫು. ಬಟ್ ನಾನು ಒಂದೇ ಮಾತು ಹೇಳಿದೆ, ಶರತ್ ಸರ್ ಏನೋ ಕಲಿಸ್ಕೊಡ್ತಾರಂತೆ, ಹೋಗಿ ಬರೋಣ ಅಂತ ನಮ್ಮ ಹಸ್ಬೆಂಡಿಗೆ. ಆಯಿತು ಅಂತ ಕರ್ಕೊಂಡು ಬಂದರು. ಬಟ್ ಅವ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಅಯ್ಯೋ ಅದೆಲ್ಲ ದುಡ್ಡು ಮಾಡ್ಲಿಕ್ಕೆ ಮಾಡ್ತಿರ್ತಾರೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದರು. ಬಟ್ ಅವರು ಬಂದು ಕೂತ್ಕೊಂಡು ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊಂಡು ನೆಕ್ಸ್ಟ್ ಕ್ಲಾಸ್ ನನಗಿಂತ ಫಾಸ್ಟಾಗಿ ಅವರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಯಾಕೆ ಫ್ಯಾಮಿಲಿಗೆ ಬೇಕು ಅಂದರೆ, ಇಲ್ಲಿ ನಾವು ಕಲ್ತಿದ್ದೀವಿ ವಿದ್ಯೆನ, ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿರುತ್ತೆ. ಈಗ ನಾವು ಒಬ್ಬರೇ ಕಲ್ತಿದ್ರೆ ನಾನು ನನ್ನ ಹಸ್ಬೆಂಡಿಗೆ ಕರೆಕ್ಷನ್ ಮಾಡೋ ಹಾಗಿಲ್ಲ,
ಅವರಿಂದ ಎಕ್ಸ್ಪೆಕ್ಟೇಷನ್ ಬಯಸಂಗಿಲ್ಲ. ಇವಾಗ ಇಬ್ಬರು ಎಕ್ಸ್ಪೆಕ್ಟೇಷನ್ ಬಯಸಲ್ಲ. ಏನೋ ಒಂದು ಸಿಚುವೇಶನಲ್ಲಿ ಇಬ್ಬರು ಜಗಳಾಡೋ ಸಿಚುವೇಶನ್ ಬರುತ್ತೆ, ನಾಳೆ ಮಾತಾಡೋಣ ಅಂತ ಸುಮ್ಮನೆ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡ್ತೀವಿ. ಅದು ನಾಳೆಗೆ ಅದು ಇರೋದೇ ಇಲ್ಲ. ಬಟ್ ಆ ಥರ ಡಿಸ್ಟ್ರಕ್ಷನ್ಸ್ ಏನೂ ಇಲ್ಲ. ನಾವಿಬ್ಬರು ಕಲ್ತ ಮೇಲೆ ನಮಗನ್ಸಿದ್ದೇನು ಅಂದರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಆ ಕರೆಕ್ಷನ್ಸ್ ಪಾತ್ರೆ ತೊಳ್ಕೊಳಕ್ಕೆ ತುಂಬ ಟೈಮ್ ಇನ್ನೂ ಹಿಡಿಸ್ತಾ ಇದೆ, ಪೂರ್ತಿ ತೊಳ್ಕೊಂಡಿಲ್ಲ. ಆದರೆ ಈಗ ನನ್ನ ಮಗಳಿಗೆ ನಾವು ಕರ್ಕೊಂಡು ಬಂದಿರೋ ಉದ್ದೇಶ ಏನು ಅಂದರೆ, ಅವಳು ಪಾತ್ರೆ ತೊಳ್ಕೊಳೋ ಅವಶ್ಯಕತೆ ತುಂಬ ಕಮ್ಮಿ. ಯಾಕಂದರೆ ಇನ್ನೂ ಗಲೀಜೆಲ್ಲ ತುಂಬ್ಕೊಳೋ ಏಜು ಎಲ್ಲ ತುಂಬಿಸ್ಕೊಂಡು ಇಲ್ಲ. ಬಟ್ ಒಂದು ಅವಳಿಗೂ ಟೈಮ್ ಹಿಡಿಸುತ್ತೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಬಟ್ ನನಗೆ ನನ್ನ ಹಸ್ಬೆಂಡಿಗೆ ಫುಲ್ ಫ್ರೀ ಆಗಿದ್ದೇನು ಅಂದರೆ, ನನ್ನ ಮೈಂಡಿಂದ ಇವತ್ತು ನಾನು ತೆಗೆದುಬಿಟ್ಟಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ಅವಳ ಲೈಫನ್ನು ನಾನು ಬರೆಯೋ ಹಾಗಿಲ್ಲ. ಅದು ನನಗೆ ತುಂಬ ಸ್ಯಾಟಿಸ್ಫೈ ಇವತ್ತಾಗಿದ್ದು. ಅವಳ ಲೈಫನ್ನು ಅವಳೇ ಬರ್ಕೊತಾಳೆ, ಅವಳೇ ಅಚೀವ್ ಮಾಡ್ತಾಳೆ. ನಮ್ಮಿಬ್ಬರು ಕಷ್ಟ ಏನೂ ಇಲ್ಲ. ಈಗ ಅವಳಿಗೆ ಏನು ಬೇಕು ನೀಡ್ಸ್ ಅಷ್ಟು ಮಾತ್ರ ಅವಳಿಗೆ ಏನು ನೀಡ್ಸ್ ಬೇಕು ಅವಳಿಗೂ ಗೊತ್ತಾಗುತ್ತೀಗ. ಅವಳ ನೇಚರಿಗೆ ಕೇಳಿದರೆ ಅವಳಿಗೆ ನಮ್ಮ ಕಡೆಯಿಂದ ಅಲ್ಲಂದ್ರೂ ಯಾರ ಕಡೆಯಿಂದ ಆದರೂ ಅವಳಿಗೆ ಸಿಗುತ್ತೆ. 100% ಸತ್ಯ. ನನ್ನ ಫ್ಯಾಮಿಲಿನ ಸೇಫ್ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳ ಲೈಫನ್ನು ನಾನು ಅಲ್ಲ ಅವರವರೇ ಸೇಫ್ ಮಾಡ್ಕೊಳೋ ಅಷ್ಟು ಅವರಲ್ಲಿ ವಿದ್ಯೆ ತುಂಬಿಸ್ಕೊಳ್ಳೋಕ್ಕೆ ಅವರು ಇಂಟ್ರೆಸ್ಟಿಂಗ್ ಆಗಿದ್ದಾಳೆ ಅಂದರೆ, ನನ್ನ ಹಸ್ಬೆಂಡ್ ಬಿಹೇವಿಯರಲ್ಲಿ ನೋಡಿರೋ ಚೇಂಜಸ್ಸೇ ಅದಕ್ಕೆ ಕಾರಣ. ಇಲ್ಲ ಅಂದರೆ ಅವಳು ನಾನು ಕರೆದು ಬಲವಂತವಾಗಿ ಕರ್ಕೊಂಬರ್ಬೇಕಿತ್ತು. ಬಲವಂತವಾಗಿ ಎಷ್ಟು ಊಟ ಮಾಡಿಸ್ಬೋದು, 4-5 ತುತ್ತು ತಿನ್ನಿಸ್ಬೋದು ಅಷ್ಟೇ, ಹೊಟ್ಟೆ ತುಂಬಿಸ್ತೀನಿ. ಬಟ್ ಬಾಡಿಗೆ ಎನರ್ಜಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಾಗಿರೋ ಚೇಂಜಸ್ಸನ್ನು ನಾವು ಅವಳ ಜೊತೆ ಇರೋ ಚೇಂಜಸ್ ನೋಡಿಬಿಟ್ಟು ಅವಳ ಪಾಡಿಗೆ ಅವಳು ಬಂದು ಅವಳ ಜೀವನನ ಅವಳೇ ರೂಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂದರೆ, ನಿಮ್ಮೆಲ್ಲರಿಗೂ ಬರೀ ವಿದ್ಯೆ ನೀವು ಬಿಸ್ನೆಸ್ ಮಾಡೋರಿಗೆ ಅಷ್ಟೇ ಬೇಕಾಗಿಲ್ಲ. ನಾನು ಯಾವುದೂ MLM ಬಿಸ್ನೆಸ್ಸಲ್ಲಿಲ್ಲ, ಏನೂ ಇಲ್ಲ. ಓನ್ಲಿ ನನ್ನ ಜಾಬ್ ಆಯಿತು, ನನ್ನ ಫ್ಯಾಮಿಲಿ ಚೇಂಜಸ್ ಆಯಿತು, ಅಷ್ಟೇ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೌಸ್ ವೈಫಿಗೂ ಸಮೇತ ಇದು ಬೇಕು. ಬಂದರೆ ನಮ್ಮ ಜೀವನವನ್ನು, ಯಾಕಂದರೆ ಹೊರಗಡೆ ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ಈ ವಿದ್ಯೆನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರನ್ನ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು. ಫಸ್ಟ್ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಅಂದರೆ ನಮ್ಮ ಮನೆ ಸ್ಥಿತಿನ ಸರಿ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಜನ ನೀವು ಬೇಡ ಅಂದ್ರೂ ನಿಮ್ಮ ಹತ್ರ ಸರ್ ನೀವು ಹೆಂಗಾದ್ರಿ ಏನಾದ್ರಿ ಅವರೇ ಕೇಳ್ಕೊಂಡು ಬರೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಫ್ಯಾಮಿಲಿಗೆ ಫಸ್ಟ್ ಕೊಡಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಅಷ್ಟೇ. ಅದು ಮತ್ತು ನಿಮಗೆ ಬಿಟ್ಟಿದ್ದು, ಒಂದು ಸಲ ಮಾತ್ರ ಹೇಳ್ಬೋದಷ್ಟೇ. ಸರ್ ಚಾನ್ಸ್ ಕೊಟ್ಟಿಲ್ಲ. ಓಕೆ, ಥ್ಯಾಂಕ್ ಯು ಗುರುಕುಲ, ಥ್ಯಾಂಕ್ ಯು ಶರತ್ ಸರ್. ನನ್ನ ಲೈಫಲ್ಲಿ ಎಷ್ಟು ನಂಬಿದ್ದೀನಿ ಅಂದರೆ, ಎಷ್ಟು ಬಿಲೀಫ್ ಮಾಡಿದ್ದೀನಿ ಅಂದರೆ, ನನಗೆ ಬೆಳಿಗ್ಗೆ ಎಲ್ಲ ಶರತ್ ಸರ್ ಇಲ್ಲಿ ವಿದ್ಯೆ ಬಗ್ಗೆ ಎನರ್ಜಿ ಬಗ್ಗೆ ಹೇಳಿದಾಗೆಲ್ಲ ನಾವು ಕನೆಕ್ಟ್ ಆಗಿರೋ ನಮ್ಮ ಮನೆ ದೇವ್ರಿಗೆ ಯಾವ ರೀತಿ ಕನೆಕ್ಟ್ ಆಗಿದೆಯೋ ನಾನು ಅವರಲ್ಲಿ ಅದನ್ನೇ ನೋಡ್ತಾ ಇದ್ದೀನಿ. ನಂಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾನು ಯಾವ ಫೀಲ್ ಮಾಡಿದ್ನೋ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಮಾರ್ನಿಂಗ್ ಸೆಷನ್ ಎಲ್ಲ ತುಂಬ ಇತ್ತು, ಯಾಕಂದರೆ ಲೆವೆಲ್ 2 ಅಟೆಂಡ್ ಮಾಡಿದ್ಮೇಲೆ ನಾನು ಫಸ್ಟ್ ಕ್ಲಾಸ್ ಮತ್ತು ಶರತ್ ಸರ್ ಹತ್ರ ಬಂದಿರೋದು. ಆ ವೈಬ್ರೇಷನ್ಸ್ ತುಂಬಾ ಬ್ರೈನು ತುಂಬ ಎಳೀತು, ಅಷ್ಟು ಫೀಲ್ ಆಯಿತು. ಥ್ಯಾಂಕ್ ಯು ಸರ್. ಅದಕ್ಕೆ ಸರಿಗೆ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಕಮ್ಮಿ, ಅದು ಹೇಳೋದಕ್ಕೂ ನಾವು ಅರ್ಹರಲ್ಲ, ಯಾಕಂದ್ರೆ ಅಂಥ ವಿದ್ಯೆ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ರಿಗೂ. ನಾನಿಲ್ಲಿ ಬರಬೇಕಂದ್ರೆ ನನಗೆ ಮಿರಾಕಲ್. ಯಾಕಂದರೆ ನಾನು ಇಲ್ಲಿಗೆ ಈ ಥರ ಟ್ರೈನಿಂಗ್ ಕೊಡ್ತಾರೆ, ಈ ಥರ ಟ್ರೈನಿಂಗ್ ನನಗೆ ಇವತ್ತು ಸಿಗ್ತಾಯಿದೆ, ನನಗೆ ಗೊತ್ತೇ ಇರಲಿಲ್ಲ. ಏನೋ ಸಾರಿಗೆ ಕಂಡ್ರೆ ಯಾವಾಗಲೂ ಟೀಚಲ್ಲಿದೆ ಅಂದರೆ ಒಂದು 15-20 ದಿವಸಕ್ಕೆ ರೇಖೆ ಇದು ಕ್ಲಾಸ್ಗೋಸ್ಕರ ದೀಕ್ಷೆಗೋಸ್ಕರ ನಾನು ಟೀಚಲ್ಲಿ ಅವರು ದೀಕ್ಷೆ ಕೊಡ್ತೀನಿ ಅಂದರೆ ಆನ್ಲೈನಲ್ಲಿ ಬಂದು ಅನ್ಎಕ್ಸ್ಪೆಕ್ಟಾಗಿ ನನಗೆ ಅವರು ಇದು ಈ ಥರ ಟ್ರೈನಿಂಗ್ ಐತೆ ಬಾ ಅಂತ ಹೇಳಿದ್ದಕ್ಕೆ. ಅಂದರೆ ನಾನು ಬೇರೆ ಕಡೆ ಎಲ್ಲ ಸಿಗೋಡೆ ಟ್ರೈನಿಂಗ್ ಹೋಗಿದ್ದೀನಿ ಸರ್, ಈ ಸ್ಪಿರಿಚುಯಾಲಿಟಿ ಮತ್ತು ಇದಕ್ಕೆ ಬೇರೆ ಕಡೆ ಯಾವ ಥರ ಅಫರ್ಮೇಷನ್ ಕಳಿಸ್ಬೇಕು ಅಂದರೆ ಎಲ್ಲ ಕನ್ಫ್ಯೂಸ್ ಇತ್ತು. ಯಾಕಂದರೆ ಯಾವ ಥರ ಅಫರ್ಮೇಷನ್ ಕಳಿಸ್ಬೇಕು, ಯಾವ ಥರ ನಾವು ಕನೆಕ್ಟ್ ಆಗಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಫ್ಯೂಸಲ್ಲಿದೆ. ಬಟ್ ನನ್ನ ಒಬ್ಬ ಫ್ರೆಂಡ್ ಮಾತ್ರ ಒಂದು ಮೊಬೈಲಲ್ಲಿ ಒಂದು ಸಂಖ್ಯೆಗೆ ಅದು ಯೂನಿವರ್ಸ್ ಕನೆಕ್ಟ್ ಮಾಡೋ, ನಿನಗೆ ಕರೆಕ್ಟಾಗಿರೋ ಗುರು ನನಗೆ ಪಕ್ಕ ನೀನು ಒಂದು ವೇಯಲ್ಲಿ ತೊಗೊಂಡೋದ ಆ ರೂಟ್ ಒಂದು 3 ದಿವಸದಲ್ಲಿ ನಿನಗೆ ಗೊತ್ತಾಗ್ತಾಯಿದೆ ಅಂತ ಹೇಳಿದ್ರು ಸರ್. 100% ನಂಗೆ ಕಂಟಿನ್ಯೂಸ್ ಆಗಿ 15 ದಿವಸ ಮಾತ್ರ ಹಾಕ್ಕೊಬೇಕು ನಂಬರು, ಆಮೇಲೆ ಡಿಲೀಟ್ ಮಾಡ್ಬೇಕಂತ ಹೇಳಿದರು. ಅದು 3 ದಿವಸ ಅಷ್ಟೇ, 3 ದಿವಸ ಹಾಕೊಂಡಿದ್ದಾದಮೇಲೆ 3ನೇ ದಿವಸದಲ್ಲಿ ನೀವು ಸಿಗ್ತೀವಿ ಸರ್. ಈ ಥರ ಹಿಂಗೆ ಟ್ರೈನಿಂಗ್ ಐತೆ, ಬಂದು ನೀನು ಜಾಯ್ನ್ ಆದಮೇಲೆ ಈ ಥರ ನಿನಗೆ ಆಲ್ರೆಡಿ ಬಿಸ್ನೆಸ್ ಮಾಡ್ತಾಯಿದ್ರೆ ನಿನಗೆ ಹೆಲ್ಪ್ ಆಗುತ್ತೆ ಅಂತಾರೆ. ಅದು 100% ಈಗ ಯೂಸ್ ಆಗುತ್ತೆ ಸರ್. ಮೇನ್ ಏನಂದರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವ ಥರ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು, ನಾವು ಯಾವ ಥರ ನಾವು ಲೈಫಲ್ಲಿ ಮುಂದೆ ಮೂವ್ ಆಗಬೇಕು, ಮತ್ತು ನಾವು ಆಚೆ ಕಡೆ ಏನು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ತೊಗೊಂಡು ನಾವು ಯಾವ ಥರ ದೂರ ಹೋಗ್ತಾಯಿದ್ದೀರಿ ಅದನ್ನೆಲ್ಲ ಯಾವ ಥರ ಕ್ಲಿಯರ್ ಮಾಡ್ಕೊಂಬಂದು ಈ ಕ್ಲಾಸಲ್ಲಿ 100% ನನಗೆ ಅರ್ಥ ಆಯ್ತು ಸರ್.
ಬೇರೆ ಕಡೆಲ್ಲ ಏನಂದರೆ ಈ ಥರ ಮಾಡಿರಿ ಅಂತ ಅರ್ಧಂಬರ್ಧ ಕನ್ಫ್ಯೂಸಲ್ಲಿ ಇರ್ತಾಯಿದ್ರು. ಬಟ್ ಇದರಲ್ಲಿ ಪಕ್ಕ ಕ್ಲಾರಿಟಿ ಸಿಕ್ಕೈತೆ. ನೆಕ್ಸ್ಟ್ ದಿನಗಳಲ್ಲಿ 100% ಕಂಟಿನ್ಯೂಸ್ ಆಗಿ ಹಿಂದೆ ಮೂವ್ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾನು ಬದಲಾದರೆ ನನ್ನ ಸುತ್ತಮುತ್ತಲ ಜನ ಬದಲಾಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಬದಲಾದರೆ ನನ್ನ ಫ್ರೆಂಡ್ಸ್ನೂ ಅಷ್ಟೇ, ನನ್ನ ಫ್ಯಾಮಿಲಿನೂ ಅಷ್ಟೇ, ಎಲ್ಲರನ್ನೂ ಬದಲು ಮಾಡೋದು ಅಂತ ನನ್ನ ಒಪಿನಿಯನ್ನು. ಮೇನ್ ಏನಂದ್ರೆ ನಾನು ಯಾವ ಥರ ಇದ್ದೀನಿ ನನ್ನ ಸುತ್ತಮುತ್ತಲ ಜನ ಅದೇ ಥರ ಇರಬೇಕು ಅಂದ್ಬಿಟ್ಟು ನನ್ನ ಕಾನ್ಸೆಪ್ಟ್ ಸರ್. ಅದೇ ಥರ ನಾನು ಮಾಡ್ತೀನಿ. ಮತ್ತು ಇದೇ ಕಂಟಿನ್ಯೂಸ್ ಆಗಿ ಕ್ಲಾಸ್ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ನೆಲ್ಲ ಈ ಥರ ಐತೆ ಅಂದ್ಬಿಟ್ಟು ನಾನು ಜಾಯ್ನ್ ಮಾಡಿಸಿ ಇಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗುಡ್ ಈವ್ನಿಂಗ್. ನನಗೆ ಈ ಅವಕಾಶ ಕೊಟ್ಟಿದ್ದು ವಿಶ್ವನಾಥ್ ಸರ್ ಅವರು. ನಾನು ಯಾವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೆ, ಶರತ್ ಸರ್ನ ನನಗೆ ಮೀಟ್ ಮಾಡಿಸಿ, ಒಂದ್ಸರಿ ಪರಿಚಯ ಮಾಡಿಸಿ, ಮಾತಾಡಿಸಿ ಅಂತ ಕೇಳ್ತಾ ಇದ್ದೆ. ಇಷ್ಟು ಬೇಗ ನನಗೆ ಈ ಅವಕಾಶ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈ ಕ್ಲಾಸು ನಿಜವಾಗ್ಲೂ ಒಂದು ಬಹಳನೇ ಅದ್ಭುತ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಿಕ್ಕಿರೋಂಥ ಒಂದು ಶಿಕ್ಷಣ ನಮಗೆ ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಈ ಥರ ಒಂದು ಕ್ಲಾಸಿಗೆ ರೆಫರ್ ಮಾಡಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಿಶ್ವ ಸರ್ಗೆ. ಮತ್ತು ಇಲ್ಲಿ ಸಿಕ್ಕಿರೋಂಥ ಒಂದು ಶಿಕ್ಷಣ ನಮಗೆ ಜೀವನ ಶಿಕ್ಷಣ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ವೃತ್ತಿ ಶಿಕ್ಷಣ ಆಗಿರ್ಬೋದು, ಪ್ರತಿಯೊಂದು ಬಹಳನೇ ನಮ್ಮ ಜೀವನಕ್ಕೆ, ಬಹಳನೇ ನಮ್ಮ ವೃತ್ತಿ ಶಿಕ್ಷಣಕ್ಕೆ ಬಹಳ ನಿಯರೆಸ್ಟ್ ಆಗಿದೆ. ಮತ್ತು ಅವರ ಅರ್ಥವಾಗಿ ನಮಗೆ ಕನ್ನಡ ಭಾಷೆಯಲ್ಲಿ ಮತ್ತು ಸಾಮಾನ್ಯ ಭಾಷೆಯಲ್ಲಿ ನಮಗೆ ತಲೆಗೆ ಹೋಗೋ ರೀತಿ ಯಾವುದ್ಯಾವುದೋ ಆಧ್ಯಾತ್ಮಿಕ ಅಂದರೆ ನಾವು ಇಷ್ಟ ತನಕ ಇಲ್ಲಿ ನಾನು 8 hours ಇಲ್ಲಿ ಕುತ್ಕೊಳ್ಳೋಕ್ಕಾಗುತ್ತಾ, ನಾನು 8 hours 8 ಗಂಟೆಯಿಂದ 8 ಗಂಟೆ ಅಂತ ಹೇಳಿದ್ದಾರೆ, ಕುತ್ಕೊಳ್ಳೋಕ್ಕಾಗುತ್ತಾ ನಮಗೆ ಇಲ್ಲಿ ಬೋರಿಂಗ್ ಆಗ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಎದ್ದೋಗೋಣ ಅನಿಸ್ತಾ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಹಂಗೆ ಯೋಚನೆ ಮಾಡ್ಕೊಂಡು ಬಂದೆ. ಇಲ್ಲಿ ಹೆಂಗೆ ಸಮಯ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಪ್ರತಿಯೊಂದು ಕ್ಲಾಸು ಕೂಡ ಅಷ್ಟು ಅರ್ಥವಾಗಿ ನೀಟಾಗಿ ಬೋರಿಂಗ್ ಆಗದೆ ನಮಗೆ ಅಡ್ವೈಸ್ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ನಾವು ಅವ್ರದ್ದು ಒಂದು ಕ್ಲಾಸ್ ಟ್ರೈನಿಂಗ್ ತೊಗೊಂಡಿದ್ದೀವಿ ಅಂದರೆ ಅದೇ ಒಂದು ಗ್ರೇಟ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೇಲೆ ನಾವು ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾನೆ ಇರಲಿಲ್ಲ. ಏನಾದರೂ ಕಲಿಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇರಲಿಲ್ಲ. ಅಯ್ಯೋ ನಮ್ಗೆ ಯಾಕೆ ಬೇಕು, ಎಲ್ಲ ಮುಗ್ದೋಗಿದೆ, ಇನ್ನೇನಿದೆ ಅಂತ ಆ ಥರದೊಂದು ಆಲೋಚನೆಯಲ್ಲಿ ಇರ್ತೀವಿ. ಇವತ್ತು ತೊಗೊಂಡಿರೋಂಥ ಶಿಕ್ಷಣ ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ, ಏನಾದರೂ ಒಂದು ಕಲಿಯೋದ್ರಿಂದ ಏನೇನು ಬದಲಾವಣೆಗಳಾಗುತ್ತೆ, ಯಾವ ರೀತಿ ನಾವು ಮುಂದುವರಿಬೋದು, ಏನೇನು ಜೀವನದಲ್ಲಿ ಚೇಂಜಸ್ ತೊಗೋಬೋದು, ಮತ್ತು ಯಾರಿಗೂ ಒಂದು ಬಿಟ್ಟಿಯಾಗಿ ಒಂದು ಅಡ್ವೈಸ್ ಆಗಲಿ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅನ್ನೋಂಥ ತುಂಬಾ ಒಂದೊಳ್ಳೆ ಪಾಯಿಂಟ್ ಹೇಳ್ಕೊಟ್ಟಿದ್ದಾರೆ. ನಾವು ಮಾಡ್ಬೋದು, ಆ ಎಕ್ಸ್ಪೆಕ್ಟೇಷನ್ ಬಹಳನೇ ಕೆಟ್ಟದ್ದು. ನಮಗೆ ಎಂಥವ್ರು ನಮಗೆ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಇಟ್ಕೊಳ್ಬಾರ್ದು ಅಂತೇಳಿ ಆ ಪದ ನಂಗೆ ತುಂಬಾ ಇಷ್ಟ ಆಯಿತು. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅನ್ನೋದು ತುಂಬ ಉಪಯೋಗ ಆಗಿದೆ ಕ್ಲಾಸ್. ಇದು ಸತತವಾಗಿ ಈ ಕ್ಲಾಸು ನಿರಂತರವಾಗಿ ನಡೀಲಿ, ನಮಗೂ ಆ ಕ್ಲಾಸ್ ಅಟೆಂಡ್ ಮಾಡುವಂಥ ಅವಕಾಶ ಸಿಗಲಿ ಅಂದ್ಬಿಟ್ಟು ಹೇಳ್ಕೊಳ್ತೀನಿ ಸರ್. ಇಷ್ಟು ಮಾತಾಡೋಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ.
ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.